ನಮಸ್ಕಾರ. ಇವತ್ತು ಪ್ರೆಗ್ನೆನ್ಸಿಯ ಮೊದಲನೇ ಲಕ್ಷಣಗಳು ಏನೇನು ಅಂತ ಮಾತಾಡೋಣ. ಸೊ ಗರ್ಭಿಣಿಯರು ನಾವು ಪ್ರೆಗ್ನೆಂಟ್ ಹೇಗೆ ಅಂತ ಗೊತ್ತಾಗುತ್ತೆ, ಗರ್ಭಾವಸ್ಥೆ ಹೇಗಾಗಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಫಸ್ಟ್ ಲಕ್ಷಣ ಅಂದ್ರೆ ಮಿಸ್ಡ್ ಪೀರಿಯಡ್ಸ್ ಸ್ಕಿಪ್ ಆಗೋದೇ ಮೊದಲ ಲಕ್ಷಣ. ಅದ್ರ ನಂತರ ವಾಮಿಟಿಂಗು, ನಾಸಿಯಾ ಈ ರೀತಿ ಬರುತ್ತೆ. ಬೇಗ ಸುಸ್ತಾಗೋ ಚಾನ್ಸ್ ಇರುತ್ತೆ ಪ್ರೆಗ್ನೆಂಟ್ ಮಹಿಳೆಗೆ. ಬ್ರೆಸ್ಟ್ ಟೆಂಡರ್ನೆಸ್, ಬ್ರೆಸ್ಟ್ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ ಇನಿಷಿಯಲ್ ಪಾರ್ಟ್ ಆಫ್ ಪ್ರೆಗ್ನೆನ್ಸಿ. ದೀಸ್ ಆರ್ ಇನಿಷಿಯಲ್ ಫ್ಯೂ ಸಿಂಪ್ಟಮ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು. ಬಟ್ ಸೈನ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸಿಂಪ್ಟಮ್ಸ್ ಅಂದ್ರೆ ಪೇಷಂಟ್ ಗೊತ್ತಾಗುವಂತದ್ದು, ಸೈನ್ಸ್ ಅಂದ್ರೆ ನಾವು ನೋಡುವಂಥದ್ದು. ಸೈನ್ಸ್ ನಾಟ್ ಸೈನ್ಸ್ ವಿಜ್ಞಾನ ಅಲ್ಲ, SIGNS ಸೈನ್ಸ್. ಅದೇನಂದ್ರೆ ಡಾಕ್ಟರ್ ನೋಡುವಂಥದ್ದು. ಸೊ ವಾಟ್ ಇಸ್ ದ ಸ್ಪೆಸಿಫಿಕ್ ಥಿಂಗ್ಸ್ ದಟ್ ವಿ ಕ್ಯಾನ್ ನೋಟ್ ಡೌನ್ ಪ್ರೆಗ್ನೆನ್ಸಿ ಆಗಿದೆ ಅಂದ್ರೆ, ಸ್ಕ್ಯಾನ್ ಅಲ್ಲಿ ಸ್ಯಾಕ್ ಫಾರ್ಮ್ ಆಗಿದೆ, ಪ್ರೆಗ್ನೆನ್ಸಿ ಇದೆ ಅಂತ ಗೊತ್ತಾಗೋದು. ನಂತರ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರೋದು. ಬೀಟಾ HCG ಅಂತ ಹೇಳ್ತೀವಿ, ಬೀಟಾ HCG ಬ್ಲಡ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಬರೋದು. ದೀಸ್ ಆರ್ ದ ವೇಸ್ ವಿ ಕ್ಯಾನ್ ಕನ್ಫರ್ಮ್ ಪ್ರೆಗ್ನೆನ್ಸಿ. ಪ್ರೆಗ್ನೆನ್ಸಿ ಇನ್ನೊಂದು ಅಗೇನ್ ಆಲ್ ದ ಟೈಮ್ ವಿ ಶುಡ್ ರಿಮೆಂಬರ್, ಪ್ರೆಗ್ನೆನ್ಸಿ ಕೂಡ natural phenomena. It is not a disease. It's a physiological state ಅಂತ ಹೇಳ್ತೀವಿ. ಅದ್ರ ಅರ್ಥ ಅದನ್ನ ನಾವು ಡಿಸೀಸ್ ಅಂತ ಕಾಣಬಾರ್ದು. ಬಟ್ ಪ್ರೆಗ್ನೆನ್ಸಿಯಲ್ಲಿ ಡಯಟ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಪ್ರೆಗ್ನೆನ್ಸಿಯಲ್ಲಿ ಡಯಟ್ರಿ ರಿಕ್ವೈರ್ಮೆಂಟ್ ಹೆಚ್ಚಿಗೆ ಇರುತ್ತೆ. ನಮ್ ಕ್ಯಾಲರಿ ಇಂಟೇಕ್ ನಮ್ಮ ಯೂಶುವಲ್ ಟೈಮ್ ಗಿಂತ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಪ್ರೋಟೀನ್ ಇಂಟೇಕ್ ಕೂಡ ಹೆಚ್ಚಿಗೆ ಇರ್ಬೇಕಾಗುತ್ತೆ. ವಾಟ್ ಈಸ್ ಗುಡ್ ಇನ್ ಪ್ರೆಗ್ನೆನ್ಸಿ, ವಾಟ್ ಇಸ್ ಬ್ಯಾಡ್ ಇನ್ ಪ್ರೆಗ್ನೆನ್ಸಿ ಅಂದ್ರೆ, ಡೆಫಿನೆಟ್ಲಿ ಜಂಕ್ ಫುಡ್ ನ ನಾವು ಅವಾಯ್ಡ್ ಮಾಡ್ಬೇಕು. ಪಪಾಯ ಮತ್ತು ಪೈನಾಪಲ್ ಅಂತ ಹಣ್ಣುಗಳನ್ನ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಕಾಫಿ ಟೀನ ಅವಾಯ್ಡ್ ಮಾಡ್ಬೇಕಾಗತ್ತೆ. ತುಂಬಾ ಜನ ಕೇಳ್ತಾರೆ ಕಾಫಿ ಟೀ ತಗೋಬೋದಾ ಅಂತ. ಕಾಫಿ ಟೀನ ದಯವಿಟ್ಟು ಸೇವಿಸಬೇಡಿ. ಸೇವಿಸಿದ್ರು ತುಂಬಾ ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ಸೇವಿಸಬೇಕಾಗತ್ತೆ. ಜಾಸ್ತಿ ಸೇವಿಸೋದ್ರಿಂದ ಪ್ರೆಗ್ನೆನ್ಸಿನಲ್ಲಿ ಅಡ್ಡ ಪರಿಣಾಮ ಕಾಣಿಸ್ಕೊಳ್ಳೋ ಚಾನ್ಸ್ ಇರುತ್ತೆ. ದಿಸ್ ಇಸ್ ದ ಡೋಂಟ್ಸ್ ಆಫ್ ಪ್ರೆಗ್ನೆನ್ಸಿ. ಅಂಡ್ ಏನೇನ್ ತಗೋಬೇಕು, ಡ್ರೈ ಫ್ರೂಟ್ಸ್ ಲೈಕ್ ವಾಲ್ನಟ್ಸ್ ಅಂಡ್ ಆಲ್ಮಂಡ್ಸ್ ಅಂತ ಹೇಳ್ತೀವಿ. ವಾಲ್ನಟ್ಸ್ ಮತ್ತೆ ಬಾದಾಮಿ ಇವೆಲ್ಲ ಪ್ರೆಗ್ನೆನ್ಸಿಗೆ ಹೆಲ್ಪ್ ಮಾಡುತ್ತೆ. ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಆಹಾರ ಹೇಗಿರ್ಬೇಕು ಅಂದ್ರೆ, ಈಟ್ ಫಾರ್ ಟು ಅನ್ನೋ ತರ ಇರಬಾರ್ದು. ಅಂದ್ರೆ ಇಬ್ಬರಿಗೋಸ್ಕರ ನಾವು ತಿಂತಿದೀವಿ ಅನ್ನೋ ರೀತಿ ಇರಬಾರ್ದು. ಬಟ್ ಡೆಫಿನೆಟ್ಲಿ ಎಕ್ಸ್ಟ್ರಾ ಡಿಮ್ಯಾಂಡ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ, ಅಯರ್ನು, ಕ್ಯಾಲ್ಸಿಯಂ, ಕ್ಯಾಲರೀಸ್. ಅದಕ್ಕೆ ತಕ್ಕಷ್ಟು ಮಾತ್ರ ತಿನ್ಬೇಕಾಗತ್ತೆ. 3 meals and 3 snacks ಅಂತ ಹೇಳ್ತೀವಿ. 3 meals ಅಂದ್ರೆ ನಾವು ಯೂಶಲಿ ಸೇವಿಸೋ ಆಹಾರದ ತರ ನಾವು ಅನ್ನ, ಸಾಂಬಾರ್, ಚಪಾತಿ ಈ ರೀತಿ ತಿನ್ಬೋದು. 3 snacks ಅಲ್ಲಿ ಯೂಶಲಿ ಸೀಸನಲ್ ಫ್ರೂಟ್ ನ ತಗೋಬಹುದು ಅಂತ ಹೇಳ್ತೀವಿ. ಅಂಡ್ ಕೆಲವರು ಚಾಟ್ಸ್ ತಿನ್ಬೋದಾ ಅಂತ ಕೇಳ್ತಾರೆ. ಅಂತವ್ರಿಗೆ ನಾವ್ ಹೇಳೋದು ಚನಾ ಚಾಟ್ ಈ ತರ ತಿನ್ಬೋದು. ನಾರ್ಮಲ್ ಚಾಟ್ಸ್ ನ ತಿನ್ಬಾರ್ದು ಅಂತ ನಾವ್ ರೆಸ್ಟ್ರಿಕ್ಟ್ ಮಾಡ್ತೀವಿ. ಅಂಡ್ ಪ್ರೋಟೀನ್ ಇಂಟೇಕ್ ಹೇಗೆ ಇನ್ಕ್ರೀಸ್ ಮಾಡ್ಬೋದು, ಎಗ್ಸ್ ನ ತಗೋಬಹುದು. ಪ್ರತಿದಿನ ಒಂದು ಎಗ್ ತಿನ್ನೋದು ಇಟ್ ಇಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ಸ್. ಪನ್ನೀರ್ ಇಸ್ ಅ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಅದ್ರ ಜೊತೆ ಪಲ್ಸಸ್ ಅಂತ ಹೇಳ್ತೀವಿ, ಅಂದ್ರೆ ಮೊಳಕೆ ಕೊಟ್ಟಿದ್ದ ಕಾಳುಗಳು, ಇವೆಲ್ಲಾನು ದೇ ವಿಲ್ ಹೆಲ್ಪ್ ಇನ್ ಪ್ರೋಟೀನ್ ಇಂಟೇಕ್. ಫ್ರೆಶ್ ಫ್ರೂಟ್ಸ್, ಫ್ರೆಶ್ ವೆಜಿಟೇಬಲ್ಸ್ ಇವನ್ನ ತಗೋಬೇಕು. ನೀರ್ನ ಚೆನ್ನಾಗಿ ಕುಡಿಬೇಕು, ಅಟ್ಲೀಸ್ಟ್ 2.5 to 3 liters ಆಫ್ ವಾಟರ್. ಅದರಿಂದ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸುವಂತ ಕಾನ್ಸ್ಟಿಪೇಷನ್ ಇವೆಲ್ಲ ಕಾಣಿಸೋದಿಲ್ಲ. They will also help in pregnancy. And overall also ಪ್ರೆಗ್ನೆನ್ಸಿಯಲ್ಲಿ ಕೆಲವು ಟೈಮ್ ಯಾವ್ದಾದ್ರು ಶುಗರ್ ಇದ್ರೆ ನಾವು GDM ಡಯಟ್ ಅಂತ ಹೇಳ್ತೀವಿ. ಅವರಿಗೆ ಶುಗರ್ ಲೆವೆಲ್ಸ್ ನ ಕಮ್ಮಿ ತಗೋಬೇಕು ಅಂತ ಹೇಳ್ತೀವಿ. ಆಸ್ ಸಚ್ GDM ಅಥವಾ ಡಯಾಬಿಟಿಸ್ ಇಲ್ಲದೆ ಇರೋ ತಾಯಿಯರು ಕೂಡ ಕಮ್ಮಿ ಶುಗರ್ ಇರುವಂತ ಪದಾರ್ಥನ ಸೇವನೆ ಮಾಡ್ಬೇಕು. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಆರ್ ಬೆಟರ್, ಸಿಂಪಲ್ ಶುಗರ್ಸ್ ನ ನಾವು ಸೇವನೆ ಮಾಡಬಾರ್ದು. ಈ ರೀತಿ ನಾವು ರೆಸ್ಟ್ರಿಕ್ಟ್ ಮಾಡ್ಬೇಕಾಗತ್ತೆ. BP ಇರೋರಿಗೆ ನಾವು ಲೋ ಸಾಲ್ಟ್ ಡಯಟ್ ನ ಹೇಳ್ತೀವಿ. ಈ ರೀತಿ ಒಬ್ಬೊಬ್ರಿಗೆ ಒಂದೊಂದ್ ರೀತಿನೂ ಟೈಟ್ರೇಟ್ ಮಾಡೋ ಚಾನ್ಸಸ್ ಇರುತ್ತೆ. ಆಲ್ಸೋ ಒನ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ, ಪ್ರೆಗ್ನೆನ್ಸಿಯಲ್ಲಿ ಸರಿಸುಮಾರು 10 kg ವೇಟ್ ಗೇನ್ ಇಸ್ ಸೆಟ್ ಟು ಬಿ ನಾರ್ಮಲ್. ಅಂದ್ರೆ ಡೆಫಿನೆಟ್ಲಿ ಅದಕ್ಕೂ ಒಂದು ರೇಂಜ್ ಇದೆ, ಬಟ್ ನಾನು ಒಂದು ಆವರೇಜ್ ಫಿಗರ್ ಕೊಡ್ತಾ ಇದ್ದೀನಿ. 10 kg ವೇಟ್ ಗೇನ್ ಇಸ್ ಸೆಟ್ ಟು ಬಿ ನಾರ್ಮಲ್. ಬಟ್ ಯಾರಾದ್ರೂ ಒಬೇಸಿಟಿ ಆಲ್ರೆಡಿ ಇರುವಂತ ಮಹಿಳೆಯರು ಬಂದ್ರೆ ಅವರಿಗೆ ನಾವು 6 kg ವೇಟ್ ಗೇನ್ ಮಾತ್ರ ಸಾಕು ಅಂತ ಹೇಳ್ತೀವಿ. ಅಥವಾ ಅಂಡರ್ ನರಿಶ್ಡ್ ಆರ್ ಆಲ್ರೆಡಿ ಅವರಲ್ಲಿ ಅಷ್ಟು ಅಂಡರ್ ವೇಟ್ ವಿಮೆನ್ ಯಾರಾದ್ರೂ ಬಂದ್ರೆ ಅವರಲ್ಲಿ ನಾವು ಅಪ್ ಟು 16 kgs ಅಥವಾ ಅದಕ್ ಮೇಲೆ ವೇಟ್ ಗೇನ್ ಆಗಕ್ಕೆ ಎಂಕರೇಜ್ ಮಾಡ್ತೀವಿ. ಒಳ್ಳೆ ನ್ಯೂಟ್ರಿಷನಲ್ ಇಂಟೇಕ್ ತಗೊಳ್ಳೋದಕ್ಕೆ ಎಂಕರೇಜ್ ಮಾಡ್ತೀವಿ. ಸೊ ಇಂಥ ಓವರ್ ವೇಟ್ ಮಹಿಳೆಯರು ಬಂದ್ರೆ
ಅವರಿಗೆ ನಾವು ನಟ್ಸ್, ಆಯಿಲ್ ಸೀಡ್ಸ್, ಆಯಿಲಿ ಪದಾರ್ಥನ ಕಮ್ಮಿ ಮಾಡಿ ಅದರಿಂದ ವೇಟ್ ಗೇನ್ ಹೆಚ್ಚಿಗೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಹಾಗೆ ಡಯಟ್ ನ ಟೈಟ್ರೇಟ್ ಮಾಡ್ಕೋತೀವಿ. ಅಂಡರ್ ನರಿಶ್ಡ್ ವಿಮೆನ್ಗೆ ವಿ ಎಂಕರೇಜ್ ದೆಮ್ ಟು ಟೇಕ್ ನಟ್ಸ್ ಅಂಡ್ ಆಯಿಲ್ ಸೀಡ್ಸ್ ಸೊ ದಟ್ ವೇಟ್ ಇಂಪ್ರೂವ್ ಆಗೋದಕ್ಕೆ, ನ್ಯೂಟ್ರಿಷನ್ ಚೆನ್ನಾಗಿರೋದಕ್ಕೆ. ಪ್ರೆಗ್ನೆನ್ಸಿಯಲ್ಲಿ ಕೆಲವು ಡೇಂಜರ್ ಸೈನ್ಸ್ ಇರುತ್ತೆ. ಫಸ್ಟ್ ಇಡೀ ಪ್ರೆಗ್ನೆನ್ಸಿಯಲ್ಲಿ ಡೇಂಜರ್ ಸೈನ್ ಅಂದ್ರೆ ಬ್ಲೀಡಿಂಗ್ ಪೀಡಿ ಅಂತ ಹೇಳ್ತೀವಿ. ಬ್ಲೀಡ್ ಆದ್ರೆ ಅದನ್ನ ನಾವು ಒಂದು ಡೇಂಜರ್ ಸೈನ್ ಅಂತ ಹೇಳ್ತೀವಿ. ಅದು ಒಂದು ಅಪಾಯದ ಸೂಚನೆ. ಮೊದಲು 3 ತಿಂಗಳಲ್ಲೂ ಅಷ್ಟೇ, ಲಾಸ್ಟ್ 3 ತಿಂಗಳಲ್ಲೂ ಅಷ್ಟೇ, ಯಾವಾಗ್ಲೇ ಆಗ್ಲಿ ಪ್ರೆಗ್ನೆನ್ಸಿಯಲ್ಲಿ ಬ್ಲೀಡಿಂಗ್ ಆದಾಗ ಅದ್ರ ಬಗ್ಗೆ ಒಂಚೂರು ಎಚ್ಚರಿಕೆ ಇರ್ಬೇಕಾಗುತ್ತೆ. ಲಾಸ್ಟ್ ತಿಂಗಳಲ್ಲಿ ಬೇಬಿ ಮೂವ್ಮೆಂಟ್ಸ್ ಕಳ್ಕೊಳ್ಳೋದು ಅಥವಾ ನೀರ್ ಹೋಗೋದು, ಹೆಚ್ಚಿಗೆ ನೋವು ಬರೋದು, ಇದ್ರ ಬಗ್ಗೆ ಗಮನ ಇಡ್ಬೇಕಾಗುತ್ತೆ. ಮೊದಲು 3 ತಿಂಗಳಲ್ಲಿ ಬ್ಲೀಡಿಂಗ್ ಆಗೋದು, ಸಿವಿಯರ್ ಪೇನ್ ಆಗೋದು, ಕೆಲವು ಟೈಮ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಇರುತ್ತೆ, ಅಂತವ್ರು ಕೂಡ ಹುಷಾರಾಗಿರ್ಬೇಕಾಗತ್ತೆ. ಇಮಿಡಿಯೇಟ್ಲಿ ಹಾಸ್ಪಿಟಲ್ ರಿಪೋರ್ಟ್ ಮಾಡ್ಬೇಕಾಗತ್ತೆ. ಬೇಬಿ ಮೂವ್ಮೆಂಟ್ಸ್ ಯಾವಾಗ್ಲೂನು ಯಾವಾಗ 5 ತಿಂಗಳ ಮೇಲೆ ಬೇಬಿ ಮೂವ್ಮೆಂಟ್ಸ್ ಗೊತ್ತಾಗುತ್ತೆ, ಅದ್ರ ಬಗ್ಗೆ ಗಮನ ಇಡ್ಬೇಕಾಗುತ್ತೆ. ಬೇಬಿ ಮೂವ್ಮೆಂಟ್ಸ್ ಏರುಪೇರಾದಾಗ ನಾವು ಅದನ್ನ ನೋಡ್ಕೋಬೇಕಾಗತ್ತೆ. ದೀಸ್ ಆರ್ ಫ್ಯೂ ಡೇಂಜರ್ ಸೈನ್ಸ್. ಅದ್ರ ಜೊತೆ ಕೆಲವರಿಗೆ BP ಜಾಸ್ತಿ ಆಗೋದು, ಶುಗರ್ ಜಾಸ್ತಿ ಆಗೋದು, ಮುಂಚೆನೆ ಪ್ರೆಗ್ನೆನ್ಸಿ ಮುಂಚೆಯಿಂದಾನೇ ಫಿಟ್ಸ್ ಇರೋ ರೋಗ, ಈ ರೀತಿ ಇರುತ್ತೆ. ಅಂತವರಿಗೆ ತೀವ್ರವಾದ ಎದೆ ಉರಿ ಬರೋದು, ಕಾಲು ಊದ್ಕೊಳ್ಳೋದು, ಕಣ್ಣು ಮಂಜ್ ಕಾಣಿಸೋದು, ಎದೆ ಉರಿ ಹೆಚ್ಚಿಗೆ ಆಗೋದು, ಈ ರೀತಿ, ಅಥವಾ ಎದೆ ನೋವು ಬರೋದು, ಇವನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನೊಂದೇನಾಗುತ್ತೆ ಅಂದ್ರೆ ಕೆಲವರಿಗೆ ಆಲ್ರೆಡಿ ಹಾರ್ಟ್ ಡಿಸೀಸ್ ಇರುತ್ತೆ ಅಥವಾ ಬೇರೆ ರೀತಿಯ ಕಾಯಿಲೆ ಇರುತ್ತೆ. ಅದು ಪ್ರೆಗ್ನೆನ್ಸಿಯಲ್ಲಿ ಅದ್ರ ತೀವ್ರತೆ ಹೆಚ್ಚಾಗೋ ಚಾನ್ಸ್ ಇರುತ್ತೆ. ಅಂತವರು ಆ ಸಿಂಪ್ಟಮ್ಸ್, ಎದೆ ಬಡಿತ ಜಾಸ್ತಿ ಆಗೋದು, ಉಸಿರಾಟಕ್ಕೆ ತೊಂದರೆ ಆಗೋದು, ಇವನ್ನೆಲ್ಲಾನು ನೆಗ್ಲೆಕ್ಟ್ ಮಾಡಬಾರ್ದು. ಈ ತಕ್ಷಣ ಅವರು ತಮ್ಮ ಗೈನಕಾಲಜಿಸ್ಟ್ ಅಥವಾ ಹತ್ರದ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗತ್ತೆ. ಪ್ರೆಗ್ನೆನ್ಸಿಯಲ್ಲಿ 3 ಟ್ರೈಮಿಸ್ಟರ್ ಅಂತ ಇರುತ್ತೆ. 3 ತಿಂಗಳು ರಫ್ಲಿ. ನಾವು ಅದನ್ನ 9 ತಿಂಗಳಲ್ಲಿ 3 ತಿಂಗಳನ್ನ ಟ್ರೈಮಿಸ್ಟರ್ಸ್ ಅಂತ ಕರಿತೀವಿ. ಸೊ ಫಸ್ಟ್ 12 ವೀಕ್ಸ್ ನ ನಾವು ಫಸ್ಟ್ ಟ್ರೈಮಿಸ್ಟರ್ ಅಂತ ಕರಿತೀವಿ. 12 to 26 ವೀಕ್ಸ್ ನ 12 ಅಥವಾ 13 to 26 ವೀಕ್ಸ್ ನ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಕರಿತೀವಿ. ಅದ್ರ ನಂತರ ಡೆಲಿವರಿವರೆಗೂ ಥರ್ಡ್ ಟ್ರೈಮಿಸ್ಟರ್ ಅಂತ ಕರೆಸ್ತೀವಿ. ಈ 3 ತಿಂಗಳಲ್ಲಿ ಏನೇನ್ ಆರೈಕೆ ಇರುತ್ತೆ? ಸೊ ಮೊಟ್ಟ ಮೊದಲು ಇದಕ್ಕೆ ಫಸ್ಟ್ ಆರೈಕೆ ಅಂದ್ರೆ ಫಸ್ಟ್ 3 ತಿಂಗಳಲ್ಲಿ ಅವರು ಫೋಲಿಕ್ ಆಸಿಡ್ ನ ತಗೋಬೇಕಾಗುತ್ತೆ. ಅಂಡ್ ಈ 3 ತಿಂಗಳಲ್ಲೂ ಅಷ್ಟೇನೆ ಅವರು ಅವರ ದೈನಂದಿನ ಡೈಲಿ ಆಕ್ಟಿವಿಟೀಸ್ ನ ಅವರು ರೆಸ್ಟ್ರಿಕ್ಟ್ ಮಾಡ್ಬೇಕು ಅಂತ ಏನಿರೋದಿಲ್ಲ. ದೇ ಕ್ಯಾನ್ ಕಂಟಿನ್ಯೂ ಆಸ್ ಲಾಂಗ್ ಆಸ್ ಏನಾದ್ರು ಪ್ರೆಗ್ನೆನ್ಸಿಯಲ್ಲಿ ಬೇರೆ ರೀತಿ ಪ್ರಾಬ್ಲಮ್ ಕಾಣಿಸ್ಕೊಂಡ್ರೆ, ಇಂಟರ್ನಲ್ ಬ್ಲೀಡಿಂಗ್ ಇದೆ, ಪ್ಲಾಸೆಂಟಾ ಪ್ರೀವಿಯಾ ಇದೆ, ಬೇರೆ ರೀತಿ ಸಮಸ್ಯೆ ಇದೆ ಅಂತ ಅವ್ರ ಡಾಕ್ಟರ್ ಹೇಳೋವರೆಗೂ ಅವರು ಡೈಲಿ ಆಕ್ಟಿವಿಟೀಸ್ ನ ಕಂಟಿನ್ಯೂ ಮಾಡ್ಬೋದು. ಡೈಲಿ ಫುಡ್ ರೂಟೀನ್ ನಾರ್ಮಲ್ ಆಗಿ ಇಟ್ಕೊಂಡಿರ್ಬೋದು. ಸೊ ಮೊದಲು 3 ತಿಂಗಳಿನಲ್ಲಿ ವಾಮಿಟಿಂಗ್ ಹೆಚ್ಚಿಗೆ ಇರೋ ಚಾನ್ಸ್ ಇರುತ್ತೆ. ಅಂತವ್ರು ಡಯಟ್ ನ ಸ್ವಲ್ಪ ಚೇಂಜ್ ಮಾಡ್ಕೋಬಹುದು. ಬೆಳಗಿನ ಜಾವ ಹಾಲ್ನ ಅವಾಯ್ಡ್ ಮಾಡ್ಬೋದು. ತುಂಬಾ ಜನರಿಗೆ ಅದರಿಂದ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ. ಸೊ ತುಂಬಾ ಬಿಸಿ ಐಟಮ್ಗಿಂತ ಸ್ವಲ್ಪ ಕೋಲ್ಡ್ ಐಟಮ್ಸ್ ಅಥವಾ ಸ್ಮೆಲ್ ಇಲ್ಲದೆ ಇರುವಂತ ಐಟಮ್ಸ್ ಸೇವನೆಯಿಂದ ಅವರಿಗೆ ವಾಮಿಟಿಂಗ್ ಕಮ್ಮಿ ಆಗೋ ಚಾನ್ಸ್ ಇರುತ್ತೆ. ಡ್ರೈ ಬಿಸ್ಕೆಟ್, ರಸ್ಕ್ ಇದ್ರ ಇಂಟೇಕ್ ಇಂದ ದೇ ವಿಲ್ ಫೀಲ್ ಬೆಟರ್. ಸೆಕೆಂಡ್ ಟ್ರೈಮಿಸ್ಟರ್ ಇಸ್ ರಿಲೇಟಿವ್ಲಿ ಸೇಫ್ ಪೀರಿಯಡ್ ಆಫ್ ಪ್ರೆಗ್ನೆನ್ಸಿ. ಹಲವಾರು ಜನ ಕ್ವಶನ್ಸ್ ಕೇಳ್ತಾರೆ, ಮೇಡಮ್ ನಾವು ಇದೇನೋ ಮಾಡ್ಬೇಕು ಅನ್ಕೊಂಡಿದೀವಿ, ಈ ರೀತಿ ಏನೋ ಕೆಲಸ ಮಾಡ್ಬೇಕು ಅನ್ಕೊಂಡಿದೀವಿ, ಟ್ರಾವೆಲ್ ಮಾಡ್ಕೋಬೇಕು ಅನ್ಕೊಂಡಿದೀವಿ. ಎಲ್ಲದಕ್ಕೂ ಸೆಕೆಂಡ್ ಟ್ರೈಮಿಸ್ಟರ್ ಇಸ್ ರಿಲೇಟಿವ್ಲಿ ಸೇಫ್. ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಅಯೋನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟೇಶನ್ಸ್ ನ ಕೊಡ್ಬೇಕಾಗತ್ತೆ. ಅಂಡ್ ಅದ್ರ ಜೊತೆಗೆ ಇಫ್ ದೇ ವಾಂಟ್ ಟು ಕಂಟಿನ್ಯೂ ಫ್ಯೂ ಎಕ್ಸರ್ಸೈಸಸ್, ಅದನ್ನ ಸೆಕೆಂಡ್ ಟ್ರೈಮಿಸ್ಟರ್ ಮಾಡ್ಕೋಬಹುದು. ಇಂಟರ್ ಕೋರ್ಸ್ ಯಾವಾಗ ಮಾಡ್ಬೋದು ಅಂತ ಕೇಳ್ತಾರೆ. ಸೆಕೆಂಡ್ ಟ್ರೈಮಿಸ್ಟರ್ ಇಸ್ ರಿಲೇಟಿವ್ಲಿ ಸೇಫ್ ಪೀರಿಯಡ್ ಫಾರ್ ದಟ್. ಅಂಡ್ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೇ ರೀತಿ ಅಡ್ಡ ಪರಿಣಾಮ ಕಾಣಿಸ್ಕೊಳ್ಳೋದಿಲ್ಲ. ಮೋಸ್ಟ್ ಆಫನ್ ಸೆಕೆಂಡ್ ಟ್ರೈಮಿಸ್ಟರ್ ಇಸ್ ಅ ಸೇಫ್ ಪೀರಿಯಡ್. ಅಯರ್ನ್, ಕ್ಯಾಲ್ಸಿಯಂ, ಮಂತ್ಲಿ ಗೈನಕಾಲಜಿಸ್ಟ್ ವಿಸಿಟ್ ಇಂದ ದೇ ವಿಲ್ ಬಿ BP ತೋರಿಸ್ಕೊಳ್ಳೋದು, ಪಲ್ಸ್ ರೇಟ್ ಚೆಕ್ಅಪ್ ಮಾಡ್ಕೊಳ್ಳೋದು, ವೇಟ್ ಗೇನ್ ಹೇಗಿದೆ ಅಂತ ನೋಡ್ಕೊಳ್ಳೋದು, ಈ ರೀತಿ ಅವರು ಚೆಕ್ಅಪ್ ಗೆ ಹೋಗ್ಬೋದಾಗಿದೆ. ಥರ್ಡ್ ಮಂತ್ ಇಂದ ವಾಟ್ ಇಸ್ ದಟ್ ವಿ ಎಕ್ಸ್ಪೆಕ್ಟ್ ಅಂದ್ರೆ ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದೇರ್ ಮೂವ್ಮೆಂಟ್ ಅಂಡ್ ಸ್ಟೆಪ್ಸ್. ಯಾಕೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಬ್ಯಾಲೆನ್ಸ್ ಸ್ವಲ್ಪ ಸಿಗೋದು ಕಷ್ಟ ಆಗುತ್ತೆ. ಸೊ ದೇ ವಿಲ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈ ವಾಕಿಂಗ್ ಓವರ್ ದ ಸ್ಟೇರ್ಸ್. ಸ್ವಲ್ಪ ರೆಸ್ಟ್ ಬೇಕಾಗ್ಬೋದು, ಬಟ್ ದೇ ಹ್ಯಾವ್ ಟು ಕಂಟಿನ್ಯೂ ವಾಕಿಂಗ್.
ಯಾಕೆ ಅಂದ್ರೆ ತುಂಬಾ ವಾಕಿಂಗ್ ಮಾಡದೇ ಇದ್ರೆ ಅಗೇನ್ ವೇಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸಮ್ ಅಮೌಂಟ್ ಆಫ್ ವಾಕಿಂಗ್ 30 minutes ಇನ್ ದ ಮಾರ್ನಿಂಗ್, 30 minutes ಇನ್ ದ ನೈಟ್ ವಿಲ್ ಆಲ್ಸೋ ಹೆಲ್ಪ್. ಈ ಪೀರಿಯಡ್ ಅಲ್ಲಿ ಕೆಲವು ಇಂಜೆಕ್ಷನ್ಸ್ ಇರುತ್ತೆ ಲೈಕ್ ಟಿಡ್ಯಾಪ್ ದಟ್ ಐ ಸೆಡ್. ಈ ಟೈಮ್ ಅಲ್ಲಿ ಅವರ ಗೈನಕಾಲಜಿಸ್ಟ್ ನ 2 ವಾರಕ್ಕೆ ಒಂದ್ಸಲಿ ಭೇಟಿ ಆಗೋ ಚಾನ್ಸಸ್ ಇರುತ್ತೆ. ದೀಸ್ ಆರ್ ದಿ ಓವರ್ ಆಲ್ ಕೇರ್ ದಟ್ ದೇ ನೀಡ್ ಟು ಟೇಕ್ ಇನ್ ಪ್ರೆಗ್ನೆನ್ಸಿ ಆಲ್ ದ 3 trimesters. ಪ್ರೆಗ್ನೆಂಟ್ ಆಗೋಕ್ ಮುಂಚೆನೇನೆ ಫೋಲಿಕ್ ಆಸಿಡ್ ತಗೊಳ್ಳೋದು, ಈ ರೀತಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಆಲ್ರೆಡಿ ಪ್ರಿಪೇರ್ಡ್ ಆಗಿದ್ರೆ ದಟ್ ಈಸ್ ದ ಬೆಸ್ಟ್. ಬಟ್ ಹೌಎವರ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಬರೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಇನಿಷಿಯಲಿನೇ ಕೆಲವು ಬ್ಲಡ್ ಟೆಸ್ಟ್ ಮಾಡ್ಕೋತೀವಿ, ಥೈರಾಯ್ಡ್ ಟೆಸ್ಟ್ ಮಾಡ್ಕೋತೀವಿ, ಯೂರಿನ್ ಟೆಸ್ಟ್ ಮಾಡ್ಕೋತೀವಿ, ಯೂರಿನ್ ಇನ್ಫೆಕ್ಷನ್ ಇದೆಯಾ, ಥೈರಾಯ್ಡ್ ಅಬ್ನಾರ್ಮ್ಯಾಲಿಟಿ ಇದೆಯಾ, ಆಮೇಲೆ ಅನೀಮಿಯಾ ಇದೆಯಾ ಅಂತ ನೋಡೋದಕ್ಕೆ ಬ್ಲಡ್ ಟೆಸ್ಟ್ ಮಾಡ್ಕೋತೀವಿ, HIV, HbSAg ಬ್ಲಡ್ ಟೆಸ್ಟ್ ಇವೆಲ್ಲ ಮಾಡ್ಕೋತೀವಿ. ಈ ಬ್ಲಡ್ ಟೆಸ್ಟ್ ಇಂದ ನಮಗೊಂದು ಐಡಿಯಾ ಸಿಗುತ್ತೆ ಪೇಷಂಟ್ ಕಂಡೀಷನ್ ಹೇಗಿದೆ ಅಂತ. ಸೊ ತಕ್ಷಣ ಬಂದಷ್ಟು ಒಳ್ಳೇದು. ಡಿಲೇ ಮಾಡಿದ್ರೆ ಏನಾಗುತ್ತೆ, ಅಕಸ್ಮಾತ್ ಪೇಷಂಟ್ ಅಲ್ಲಿ ರಕ್ತಹೀನತೆ ಇದ್ರೆ ಇಟ್ ವಿಲ್ ವರ್ಸನ್. ಸೆಕೆಂಡ್ ಥಿಂಗ್ ಏನಂದ್ರೆ ಆಲ್ರೆಡಿ ಥೈರಾಯ್ಡ್ ಅಬ್ನಾರ್ಮ್ಯಾಲಿಟಿ ಕಾಣಿಸ್ಕೊಂಡಿದೆ ಅಂದ್ರೆ ಅಬೋರ್ಷನ್ ರಿಸ್ಕ್ ಹೆಚ್ಚಿಗೆ ಆಗೋ ಚಾನ್ಸ್ ಇರುತ್ತೆ. ಸೊ ಈ ರೀತಿ ಇದ್ದಾಗ ಪೇಷಂಟ್ ಗೊತ್ತಾಗಿದ ತಕ್ಷಣ ತಮ್ಮ ವೈದ್ಯರನ್ನ ಕನ್ಸಲ್ಟ್ ಮಾಡೋದು ಒಳ್ಳೇದಾಗುತ್ತೆ. ಪ್ರೆಗ್ನೆನ್ಸಿ ಸಮಯದಲ್ಲಿ ಎಕ್ಸರ್ಸೈಸಸ್ ಡೆಫಿನೆಟ್ಲಿ ಮಾಡ್ಬೋದು. ಬಟ್ ಲೈಕ್ ಐ ಸೆಡ್ ಬಿಫೋರ್, ಸೆಕೆಂಡ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಎಕ್ಸರ್ಸೈಸ್ ಇಸ್ ಅ ಬೆಟರ್ ಥಿಂಗ್ ದ್ಯಾನ್ ದ ಫಸ್ಟ್ ಅಂಡ್ ದ ಲೇಟ್ ಫಸ್ಟ್ ಟ್ರೈಮಿಸ್ಟರ್. ಯಾಕೆಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ತುಂಬಾ ಜನರಿಗೆ ಹೆದರಿಕೆ ಇರುತ್ತೆ, ಸುಸ್ತಿರುತ್ತೆ, ನಾಸಿಯಾ, ವಾಮಿಟಿಂಗ್ ಅಂತ ಹೇಳ್ತೀವಿ, ವಾಂತಿ ಜಾಸ್ತಿ ಆಗ್ತಾ ಇರುತ್ತೆ, ಅಂತವ್ರು ಆಲ್ರೆಡಿ ಸುಸ್ತಲ್ಲಿ ಇರ್ತಾರೆ. ಬಟ್ ಕೆಲವು ಕಂಡೀಷನ್ ಅಲ್ಲಿ ಮಾತ್ರ ನಾವು ಎಕ್ಸರ್ಸೈಸ್ ರೆಸ್ಟ್ರಿಕ್ಟ್ ಮಾಡ್ತೀವಿ, ಪೇಷಂಟ್ ನ ಬೆಡ್ ರೆಸ್ಟ್ ಮೇಲೂ ಇಟ್ಟಿರ್ತೀವಿ. ಕೆಲವರಿಗೆ ಸರ್ವೈಕಲ್ ಇನ್ಸಫಿಷಿಯನ್ಸಿ ಅಂತ ಇರುತ್ತೆ, ಸರ್ವಿಕ್ಸ್ ಶಾರ್ಟ್ ಆಗಿರುತ್ತೆ, ಅಂತವ್ರಿಗೆ ಎಕ್ಸರ್ಸೈಸ್ ನ ನಾವು ಅಲೌ ಮಾಡೋದಿಲ್ಲ. ಸೊ ವಿ ವಿಲ್ ಪುಟ್ ದೆಮ್ ಅಂಡರ್ ರೆಸ್ಟ್. ಪ್ಲಾಸೆಂಟಾ ಪ್ರೀವಿಯಾ ಅಂತ ಇರುತ್ತೆ, ಅಂತವ್ರಿಗೆ ಎನಿ ಟೈಮ್ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ, ಅಂತವ್ರಿಗೆ ನಾವು ಎಕ್ಸರ್ಸೈಸ್ ನ ನಾವು ಮಾಡೋದಕ್ಕೆ ಬಿಡೋದಿಲ್ಲ. ಬೆಡ್ ರೆಸ್ಟ್ ಅಲ್ಲಿ ಇರೋದಕ್ಕೆ ಹೇಳಿರ್ತೀವಿ, ರೆಸ್ಟ್ ಅಲ್ಲಿ ಇರೋದಕ್ಕೆ ಹೇಳಿರ್ತೀವಿ. ರಿಮೈನಿಂಗ್ ಪೀಪಲ್ ಯಾರ್ಯಾರಿಗೆ ಪ್ರೆಗ್ನೆನ್ಸಿಲಿ ಬೇರೆ ಏನು ಸಮಸ್ಯೆ ಕಾಣಿಸ್ಕೊಂಡಿಲ್ಲ ಅಂತವ್ರ ಎಕ್ಸರ್ಸೈಸ್ ಡೆಫಿನೆಟ್ಲಿ ಮಾಡ್ಲೇಬೇಕಾಗುತ್ತೆ. ಅಂಡ್ ಯಾವ್ಯಾವ ಎಕ್ಸರ್ಸೈಸ್ ಮಾಡ್ಬೋದು ಅಂದ್ರೆ ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್. ಪ್ರೆಗ್ನೆನ್ಸಿಯಲ್ಲಿ ಜನರಲಿ ನಾವು ಕೆಲವನ್ನ ಅಲೌ ಮಾಡ್ತೀವಿ, ಕೆಲವು ಅಲೌ ಮಾಡೋದಿಲ್ಲ. ಡಂಬೆಲ್ಸ್, ಹೆವಿ ವೇಟ್ ಲಿಫ್ಟಿಂಗ್ ನಾವು ಯೂಶಲಿ ಡಿಸ್ಕರೇಜ್ ಮಾಡ್ತೀವಿ. ಬಟ್ 1 kg, 500 grams, 2 kg ಡಂಬಲ್ಸ್ ಇರ್ಬೋದು. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರೆಗ್ನೆನ್ಸಿ ಮುಂಚೆ ಅವರ ಫಿಸಿಕಲ್ ಆಕ್ಟಿವಿಟಿ ಹೇಗಿತ್ತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ಇದಕ್ ಮುಂಚೆಯಿಂದಾನೇ ಒಂದು ಅಥ್ಲೀಟ್, ಕೆಲವರು ಅಥ್ಲೀಟ್ಸ್ ಆಗಿರ್ತಾರೆ, ಅವರು ಮುಂಚೆಯಿಂದನೂ ಜಾಗಿಂಗ್ ಮಾಡ್ತಿರ್ತಾರೆ, ಪ್ರೆಗ್ನೆನ್ಸಿಯಲ್ಲೂ ಕೆಲವರು ಜಾಗ್ ಮಾಡ್ತಾರೆ, ಅಂತವರಿಗೆ ದೇ ವಿಲ್ ಟಾಲರೇಟ್ ಇಟ್. ಬಟ್ ಹೊಸದಾಗಿ ಪ್ರೆಗ್ನೆನ್ಸಿಯಲ್ಲೇ ಎಕ್ಸ್ಟ್ರಾ ಎಕ್ಸರ್ಸೈಸ್ ಮಾಡಕ್ ಹೋದವರು ಅದರಿಂದ ದೇ ವಿಲ್ ಸಫರ್ ಮೋರ್. ಸೊ ಇನ್ ಸಚ್ ಕೇಸಸ್ ನಾವು ಅವಾಯ್ಡ್ ಮಾಡಕ್ ಹೇಳ್ತೀವಿ. ಹೆವಿ ವೇಟ್ ಬೇರಿಂಗ್ ಎಕ್ಸರ್ಸೈಸ್ ನ ನಾವು ಡಿಸ್ಕರೇಜ್ ಮಾಡೋದು. ಮೈಲ್ಡ್ ಲೈಕ್ 1 or 2 kg ಡಂಬಲ್ಸ್ ಇಸ್ ಅಲೌಡ್, ಯಾಕೆಂದ್ರೆ ಅದು ಮಸಲ್ಗೆ ಪವರ್ ನ ನೀಡುತ್ತೆ, ಅದನ್ನ ನಾವು ಅಲೌ ಮಾಡ್ತೀವಿ. ಪ್ರಯಾಣ ಡೆಫಿನೆಟ್ಲಿ ಮಾಡ್ಬೋದು. ಬಟ್ ಕೆಲವರಲ್ಲಿ ಇನ್ನೊಂದು ಡೌಟ್ ಕಾಡ್ತಾ ಇರುತ್ತೆ, ಪ್ರಯಾಣ ಮಾಡಿದ್ರೆ ಅಬಾರ್ಷನ್ ರಿಸ್ಕ್ ಇದೆಯಾ ಡಾಕ್ಟ್ರೆ ಅಂತ ಕೇಳ್ತಾರೆ. ಎವ್ರಿವೇರ್ ಇಟ್ ಇಸ್ ಕ್ಲಿಯರ್. ಪ್ರಪಂಚದ ಎಲ್ಲಾ ಗೈನಕಾಲಜಿಸ್ಟ್, ಎಮಿನೆಂಟ್ ಗೈನಕಾಲಜಿಸ್ಟ್, ಎಲ್ಲಾ ಗೈಡ್ ಲೈನ್ಸ್ ಕ್ಲಿಯರ್ ಆಗಿದೆ, ಟ್ರಾವೆಲ್ ಮಾಡೋದ್ರಿಂದ ಯಾವುದೇ ರೀತಿ ಅಬಾರ್ಷನ್ ಆಗೋದಿಲ್ಲ. ಬಟ್ ಟ್ರಾವೆಲ್ ಮಾಡೋದ್ರಿಂದ ಏನ್ ಸಮಸ್ಯೆ ಆಗ್ಬೋದು, ಆಲ್ರೆಡಿ ನಾಸಿಯಾ, ವಾಮಿಟಿಂಗು, ಸುಸ್ತು ಫಸ್ಟ್ 3 months ಅಲ್ಲಿ ಆತರ ಇರುತ್ತೆ. ಅದಾದ್ಮೇಲೆ ಬೇಗ ಹಸ್ವಾಗ್ತಾ ಇರುತ್ತೆ, ಡಿಸ್ಕಂಫರ್ಟ್ ಇರುತ್ತೆ, ಪೇಷಂಟಿಗೆ ಬೇಗ ಸುಸ್ತಾಗೋ ಚಾನ್ಸ್ ಇರುತ್ತೆ. ಈ ರೀತಿ ಡಿಸ್ಕಂಫರ್ಟ್ ಆಗ್ಬೋದೇ ಹೊತ್ತು ಅದರಿಂದ ಯಾವುದೇ ರೀತಿ ಅಬಾರ್ಷನ್ ರಿಸ್ಕ್ ಇರೋದಿಲ್ಲ. ಡೆಫಿನೆಟ್ಲಿ ಒನ್ ಪೇಷಂಟ್ ಕ್ಯಾನ್ ಟ್ರಾವೆಲ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಪೇಷಂಟ್ ಆರಾಮಾಗಿ ಯಾವುದೇ ರೀತಿ ರಿಸ್ಕ್ ಇಲ್ದಂಗೆ ಟ್ರಾವೆಲ್ ಮಾಡ್ಬೋದು. ಬಟ್ ಓನ್ಲಿ ಪ್ರಾಬ್ಲಮ್ ಏನಂದ್ರೆ ಡಿಸ್ಕಂಫರ್ಟ್ ನ ಅವರು ಅನುಭವಿಸೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ ಕೆಲವು ಟೈಮ್ ರೆಸ್ಟ್ರಿಕ್ಟ್ ಮಾಡ್ಬೋದು. ಅಗೇನ್ ರೆಸ್ಟ್ರಿಕ್ಷನ್ ಕೆಲವರಿಗೆ ಇರುತ್ತೆ, ಪ್ಲಾಸೆಂಟಾ ಪ್ರೀವಿಯಾ ಇರೋರಿಗೆ ಅಥವಾ ಬೇರೆ ರೀತಿ ಹೈ BP ಇರೋರಿಗೆ ಎನಿ ಟೈಮ್ ಫಿಟ್ಸ್ ಥ್ರೋ ಮಾಡೋ ಚಾನ್ಸ್ ಇರುತ್ತೆ. ಈ ರೀತಿ ಪ್ರೆಗ್ನೆನ್ಸಿಯಲ್ಲಿ ಬೇರೆ ಕಾಯಿಲೆ ಇರೋರಿಗೆ ನಾವು ರೆಸ್ಟ್ರಿಕ್ಟ್ ಮಾಡ್ತೀವಿ ಹೊತ್ತು ನಾರ್ಮಲ್ ಆಗಿ ಎಲ್ಲರಿಗೂ ಟ್ರಾವೆಲ್ ಮಾಡ್ಬೋದು ಅಂತಾನೆ ನಾವು ಹೇಳ್ತೀವಿ. ಪ್ರೆಗ್ನೆನ್ಸಿಯಲ್ಲಿ ವಾಮಿಟಿಂಗ್ ಆಗೋಕೆ ಕಾರಣಗಳು ಅಂದ್ರೆ ನಮ್ಮ ಬಾಡಿಯಲ್ಲಿ HCG ಲೆವೆಲ್ಸ್ ಹೈ ಆಗಿರುತ್ತೆ.
ಈಸ್ಟ್ರೋಜನ್ ಲೆವೆಲ್ಸ್ ಕೂಡ ಹೈ ಆಗಿರುತ್ತೆ, ಫೀಮೇಲ್ ಹಾರ್ಮೋನ್ಸ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹೈ ಆಗಿರುತ್ತೆ, ಇವೆಲ್ಲ ಕಾರಣ ಆಗಿರುತ್ತೆ. ಅಂಡ್ ಆಲ್ಸೋ ಕೆಲವು ಟೈಮ್ ಲೋ ಶುಗರ್ ಲೆವೆಲ್ಸ್ ಇರೋ ಚಾನ್ಸ್ ಇರುತ್ತೆ, ಆದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ವಾಮಿಟಿಂಗ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಸೊ HCG ಲೆವೆಲ್ಸ್ 6 ವೀಕ್ಸ್ ಅಲ್ಲಿ ಪೀಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 6 ವೀಕ್ಸ್ ಅಲ್ಲಿ ವಿ ಕ್ಯಾನ್ ಸಿ ದಟ್ ವಾಮಿಟಿಂಗ್ ಇಸ್ ಹೈ ಇನ್ ಎನಿ ವುಮೆನ್. ಸೊ 6 ವೀಕ್ಸ್ ಟು 14 ವೀಕ್ಸ್ ಯೂಶಲಿ ಪ್ರೆಗ್ನೆಂಟ್ ವಿಮೆನ್ ಗೆ ಸ್ವಲ್ಪ ವಾಮಿಟಿಂಗ್ ಜಾಸ್ತಿ ಇರೋ ಚಾನ್ಸ್ ಇರುತ್ತೆ. ಅಂಡ್ ಟ್ವಿನ್ಸ್ ಇರೋರಿಗೆ HCG ಲೆವೆಲ್ಸ್ ಇನ್ನೂ ಜಾಸ್ತಿ ಇರುತ್ತೆ 2 ಫೀಟಸ್ ಇದ್ದಾಗ. ಸೊ ಅಂತವರಲ್ಲಿ ವಾಮಿಟಿಂಗ್ ಚಾನ್ಸಸ್ ಆರ್ ವೆರಿ ಹೈ. ಸೊ ವಾಮಿಟಿಂಗ್ ಗೆ ಒಂದು ಮುಖ್ಯ ಕಾರಣ HCG ಮತ್ತು ಇನ್ಕ್ರೀಸ್ ಲೆವೆಲ್ಸ್ ಆಫ್ ಫೀಮೇಲ್ ಹಾರ್ಮೋನ್ಸ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅಂತಾನೆ ಹೇಳ್ತೀವಿ. ಬೆನ್ನು ನೋವು ಯಾಕೆ ಬರುತ್ತೆ ಪ್ರೆಗ್ನೆನ್ಸಿಲಿ ಅಂತ ಫಸ್ಟ್ ಚರ್ಚಿಸೋಣ. ಸೊ ಪ್ರಕೃತಿ ನಿಯಮ ಹೇಗಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಮಗೆ ನಾರ್ಮಲ್ ಡೆಲಿವರಿಗೆ ಹೇಗೆ ಹೆಲ್ಪ್ ಮಾಡ್ಬೇಕು ಆ ರೀತಿ ಹಾರ್ಮೋನ್ಸ್ ಕೆಲವು ಸೆಕ್ರೀಷನ್ಸ್ ಇಂದ ನಮ್ ಬಾಡಿಯ ಜಾಯಿಂಟ್ಸ್ ಎಲ್ಲ ಲೂಸ್ ಆಗಿರುತ್ತೆ. ಎಸ್ಪೆಷಲಿ ಈ ಪೆಲ್ವಿಕ್ ಬೋನ್ ನ ಲೂಸ್ ಮಾಡಿ ಜಾಗ ಚೆನ್ನಾಗಾಗಿ ನಾರ್ಮಲ್ ಡೆಲಿವರಿಗೆ ರೆಡಿ ಮಾಡ್ತಾ ಇರುತ್ತೆ ನಮ್ಮ ನೇಚರ್ ಆರ್ ನಮ್ಮ ಬಾಡಿ. ಸೊ ಇಂಥ ಟೈಮ್ ಅಲ್ಲಿ ಅದು ಬರೀ ಪೆಲ್ವಿಕ್ ಬೋನ್ ನ ಲೂಸ್ ಮಾಡೋದಿಲ್ಲ, ಬೇರೆ ಜಾಯಿಂಟ್ಸ್ ಅಲ್ಲೂ ಸ್ವಲ್ಪ ರಿಲ್ಯಾಕ್ಸ್ ಆಗೋ ಚಾನ್ಸ್ ಇರುತ್ತೆ. ಅಂತ ಟೈಮ್ ಅಲ್ಲಿ ಬೆನ್ನಿನ ಮೂಳೆಗಳು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ, ಜಾಯಿಂಟ್ಸ್ ಎಲ್ಲಾನು. ಸೊ ಬೆನ್ನು ಬರೋ ಚಾನ್ಸ್ ಇರುತ್ತೆ. ಅದ್ರ ಜೊತೆಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಕೂಡ ಒಂದು ಕಾರಣ ಆಗಿರುತ್ತೆ. ಸೊ ಬೆನ್ನೋವಿಗೆ ನಾವು ಏನ್ ಪರಿಹಾರ ಕಾಣ್ಕೋಬಹುದು ಅಂದ್ರೆ, ಸೊ ಪೋಸ್ಚರ್ ನ ಕರೆಕ್ಟ್ ಆಗಿ ಇಟ್ಕೊಳ್ಳೋದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಟಿಪ್ ಆಗಿರುತ್ತೆ. ಯಾವಾಗ್ಲೂ ಬೆನ್ನ ನಾವು ಸ್ಟ್ರೇಟ್ ಆಗಿ ಇಟ್ಕೋಬೇಕು, ಅದರಿಂದಾನೇ ನಮಗೆ 50% ಆಫ್ ದ ಬ್ಯಾಕ್ ಏಕ್ ಸ್ವಲ್ಪ ಕಮ್ಮಿ ಆಗುತ್ತೆ. ಬಗ್ಗದನ್ನ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಹಾಟ್ ವಾಟರ್ ಬ್ಯಾಗ್ ನ ನಾವು ಯೂಸ್ ಮಾಡ್ಕೋಬಹುದು. ಅದು ಬಿಟ್ಟು ಬೇರೆ ಯಾವ್ದು ಎಕ್ಸ್ಟ್ರಾ ಮಾಡೋ ರಿಕ್ವೈರ್ಮೆಂಟ್ ಇರೋದಿಲ್ಲ. ಮೈಲ್ಡ್ ಬ್ಯಾಕ್ ಏಕ್ ಸ್ವಲ್ಪ ಇದ್ದೇ ಇರುತ್ತೆ, ದಟ್ ಶುಡ್ ಬಿ ಓಕೆ. ನಾವು ಹಾಟ್ ವಾಟರ್ ಬ್ಯಾಗ್ ನ ಪೋಸ್ಚರ್ ಇಂದ ಅದನ್ನ ನಾವು ಸರಿ ಮಾಡ್ಬೋದಾಗಿದೆ. ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಪಾದಗಳು ಊದ್ಕೊಳ್ಳೋದು ಇಟ್ ಕ್ಯಾನ್ ಬಿ ಫಿಸಿಯೋಲಾಜಿಕಲ್ ಆರ್ ಪೆಥಾಲಜಿಕಲ್ ಅಂತ ಹೇಳ್ತೀವಿ. ನಾರ್ಮಲಿ ಕೂಡ ಅದು ಊದ್ಕೊಳ್ಳೋ ಚಾನ್ಸ್ ಇರುತ್ತೆ, ಬಟ್ ಕೆಲವು ಕಾಯಿಲೆಗಳಿಂದನೂ ಅದು ಊದ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದನ್ನ ಐಡೆಂಟಿಫೈ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಾದ್ರು ನಾರ್ಮಲ್ ಫಿಸಿಯೋಲಾಜಿಕಲ್ ಊತ ಆದ್ರೆ ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ಇಂದ, ಈ ರೀತಿ ತುಂಬಾ ಹೊತ್ತು ನಿಂತಿರೋದ್ರಿಂದ ಬರೋ ಚಾನ್ಸ್ ಇರುತ್ತೆ. ನಮ್ಮ ಪ್ರೆಗ್ನೆಂಟ್ ಗ್ರಾವಿಡ್ ಯೂಟ್ರಸ್ ಅಂತೀವಿ, ಅದ್ರದ್ದು ಪ್ರೆಷರ್ ಇಂದ ಈ ರೀತಿ ಆಗೋ ಚಾನ್ಸ್ ಇರುತ್ತೆ. ಸೊ ನಾವ್ ಅದಕ್ಕೆ ಏನ್ ಮಾಡ್ಕೋಬೇಕು, ಮಲಗ್ಬೇಕಾದ್ರೆ ಲೆಫ್ಟ್ ಸೈಡ್ ಮಲ್ಕೋಬೇಕು, ಕೆಳಗಡೆ ದಿಂಬಿಟ್ಕೊಂಡ್ ಮಲ್ಕೋಬೇಕು. ರೆಸ್ಟ್ ಮಾಡಿದ್ಮೇಲೆ ಈ ಊತ ತಂತಾನೆ ಕಮ್ಮಿ ಆಗ್ಬೇಕು. ಇವೆಲ್ಲ ಈ ರೀತಿ ಊತ ಆದ್ರೆ ಓಕೆ. ಬಟ್ ಪ್ರೋಟೀನ್ ಡೆಫಿಷಿಯನ್ಸಿಯಿಂದ, ಅನೀಮಿಯಾ ಇಂದ, ಹಾರ್ಟ್ ಡಿಸೀಸ್ ಇಂದ, BP ಜಾಸ್ತಿ ಆಗಿರೋದ್ರಿಂದ ಈ ಪಾದದ ಸ್ವೆಲ್ಲಿಂಗ್ ಬರ್ತಿದೆ ಅಂದ್ರೆ ಅದ್ರ ಬಗ್ಗೆ ತುಂಬಾ ಗಮನ ಕೊಡ್ಬೇಕಾಗತ್ತೆ. ತಕ್ಷಣ ಅವ್ರ ಡಾಕ್ಟರ್ನ ಮೀಟ್ ಆಗ್ಬೇಕಾಗುತ್ತೆ. ಬರೀ ಪಾದ ಅಲ್ಲ, ಅದ್ರ ಮೇಲೂ ಊತ ಜಾಸ್ತಿ ಬಂತು, ಉಸಿರಾಡಕ್ಕೆ ತೊಂದರೆ ಬಂತು ಅಂದ್ರೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾಕೆಂದ್ರೆ ಇದು ನೀರ್ ತುಂಬ್ಕೊಳ್ಳೋದ್ರಿಂದ ಆಗುತ್ತೆ, ನೀರ್ ಬಾಡಿಯ ಬೇರೆ ಪಾರ್ಟ್ ಅನ್ನು ತುಂಬ್ಕೊಳ್ಳೋ ಚಾನ್ಸ್ ಇರುತ್ತೆ. ಸೊ ಇಂಥವ್ರು ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಪಾದದ ಸ್ವೆಲ್ಲಿಂಗು ರೆಸ್ಟ್ ಇಂದ ಅಥವಾ ನಾವು ದಿಂಬೆಲ್ಲ ಕೆಳಗಡೆ ಇಟ್ಕೊಳ್ಳೋದ್ರಿಂದ ಕಮ್ಮಿ ಆಗ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾವು ತಕ್ಷಣ ಗಮನ ಕೊಡ್ಬೇಕಾಗತ್ತೆ ಅಂಡ್ ಡಾಕ್ಟರ್ನ ಭೇಟಿ ಆಗ್ಬೇಕಾಗತ್ತೆ. ಪ್ರೆಗ್ನೆನ್ಸಿ ಸಮಯದಲ್ಲಿ ನಮ್ಗೆ ಆಲ್ರೆಡಿ ಪ್ರೆಗ್ನೆನ್ಸಿ ಮುಂಚೆ ಯಾವ್ದಾದ್ರು ರೋಗ ಇದ್ರೆ ಅದು ಇನ್ನೂ ತೀವ್ರ ಆಗೋ ಚಾನ್ಸಸ್ ಕೆಲವು ಟೈಮ್ ಇರುತ್ತೆ. ಈ ಹಾರ್ಟ್ ಡಿಸೀಸ್ ಆಲ್ರೆಡಿ ಮುಂಚೆ ಇದ್ರೆ ಅದು ತೀವ್ರ ಆಗೋ ಚಾನ್ಸ್ ಇರುತ್ತೆ. ಕೆಲವು ಈಗ BP ಶುಗರ್ ಪ್ರೆಗ್ನೆನ್ಸಿ ಮುಂಚೆನೆ ಇದ್ರೆ ತೀವ್ರ ಆಗೋ ಚಾನ್ಸ್ ಇರುತ್ತೆ. ಕೆಲವು ಟೈಮ್ ಪ್ರೆಗ್ನೆನ್ಸಿನಲ್ಲೇ ಹೊಸದಾಗಿ BP ಮತ್ತೆ ಶುಗರ್ ಎಲ್ಲ ಬರೋ ಚಾನ್ಸ್ ಇರುತ್ತೆ. ಥೈರಾಯ್ಡ್ ಮತ್ತೆ ಬರೋ ಚಾನ್ಸ್ ಇರುತ್ತೆ. ಯಾವ ಲಕ್ಷಣನ ನಾವು ನಿರ್ಲಕ್ಷ್ಯ ಮಾಡಬಾರ್ದು ಅಂದ್ರೆ, ಕಣ್ಣು ಮಂಜ್ ಕಾಣಿಸೋದು, ಬೇಗ ಎದೆ ಬಡಿತ ಜಾಸ್ತಿ ಅಂತ ಅನ್ಸೋದು, ಬ್ಲೀಡಿಂಗ್ ಆಗೋದು, ಅಂಡ್ ನಮಗೆ ತಲೆ ಸುತ್ತು ಬರೋದು, ತೀವ್ರ ಸುಸ್ತಾಗೋದು, ತುಂಬಾ ಜಾಸ್ತಿ ಹೋಗ್ತಾ ಇದ್ರೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಈ ಡಯಾಬಿಟೀಸ್ ನಲ್ಲಿ ಜಾಸ್ತಿ ಇರೋ ಚಾನ್ಸ್ ಇರುತ್ತೆ. ಇಂಥವ್ರು ಅದ್ರ ಬಗ್ಗೆ ಗಮನ ಕೊಡ್ಬೇಕಾಗುತ್ತೆ. ಮಗು ಓಡಾಟ ಕಮ್ಮಿ ಆಗೋದು, ಈಗ ತಾನೇ ಪಾದದ ಸ್ವೆಲ್ಲಿಂಗ್ ಬಗ್ಗೆ ಮಾತಾಡಿದ್ವಿ, ತುಂಬಾ ಸ್ವೆಲ್ಲಿಂಗ್ ಇರೋದು, ಅದು ಪಾದದ ಮೇಲೆವರೆಗೂ ಇರುತ್ತೆ, ನೀಸ್ ವರ್ಗೂ ಇರುತ್ತೆ. ಇಂಥ ಟೈಮ್ ನಾವ್ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು.
ಎದೆ ಉರಿ ಜಾಸ್ತಿ ಇರೋದು, ಹೊಟ್ಟೆ ನೋವು ಜಾಸ್ತಿ ಆಗೋದು, ಇಂಥವನ್ನ ನಾವು ನಿರ್ಲಕ್ಷ್ಯ ಮಾಡ್ಲೇಬಾರ್ದು. ಅಂಡ್ ಅವಾಗ ಬ್ಲಡ್ ಶುಗರ್ BP ಮಾನಿಟರಿಂಗ್ ಮಾಡ್ಕೊಳ್ತಾನೆ ಇರ್ಬೇಕು. ಇದು ಜಾಸ್ತಿ ಆದ್ರೆ ಅದ್ರ ಬಗ್ಗೆ ನಾವು ತಕ್ಷಣ ಗಮನ ಕೊಡ್ಬೇಕು. ಒನ್ ಮೋರ್ ಇಂಪಾರ್ಟೆಂಟ್ ಸಿಂಪ್ಟಮ್ ಅಂದ್ರೆ ವೇಟ್ ತುಂಬಾ ಜಾಸ್ತಿ ಗೇನ್ ಆಗೋದು. ಇದನ್ನು ಬಿಪಿಯಲ್ಲಿ ಈ ರೀತಿ ಆಗೋ ಚಾನ್ಸ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ BP ಕಂಡವರಲ್ಲಿ. ಸೊ ನಾವ್ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಇಂಥ ಲಕ್ಷಣಗಳನ್ನ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಕೂಡ್ದು.